10th ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ 2 ಆಪ್ಷನ್ ಇರುತ್ತೆ ಅವ್ರಿಗೆ, ಕಾಮರ್ಸ್ ಮತ್ತೆ ಸೈನ್ಸ್ ಅಂತ. ಸೊ ನೀವು ನಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಪೇರೆಂಟ್ಸ್ಗೆ, ಕಾಮರ್ಸ್ ತಗೊಂಡ್ರೆ ಫ್ಯೂಚರ್ ಯಾವ ತರ ಇರುತ್ತೆ, ಏನೇನ್ ಕೋರ್ಸ್ಗಳು ಮಾಡ್ಬೋದು ಅಂತ, ಸೈನ್ಸ್ ತಗೊಂಡ್ರೆ ಏನೇನ್ ಮಾಡ್ಬೋದು, ಯಾವ ತರ ಇರುತ್ತೆ ಅಂತ. ಓಕೆ, ಈಗ ಸೈನ್ಸ್ ಅಲ್ಲಿ PCMB ಇದೆ, PCMC, PCME. ಸೊ ಈ ರೀತಿ ಕೋರ್ಸಸ್ ಇದೆ. ಈಗ PCMB ನೀವು ಸೆಲೆಕ್ಟ್ ಮಾಡಿದ್ರೆ ಬಯಾಲಜಿ ರಿಲೇಟೆಡ್ ಆಪ್ಷನ್ಸ್ ಇರುತ್ತೆ. ಹುಡುಗ ಈಗ ಬಯಾಲಜಿ ಸೆಲೆಕ್ಟ್ ಮಾಡಿದ್ರೆ PCMB, MBBS ಮಾಡ್ಬೋದು, ಉನಾನಿ, BA ಆಯುರ್ವೇದ, ಸಿವಿ ಮೆಡಿಸಿನ್, ಫಿಸಿಯೋಥೆರಪಿ, ರಿಸರ್ಚ್, ಈ ತರ ಹಲವಾರು ಕೋರ್ಸ್ಗಳಿದೆ ಬಯಾಲಜಿ ರಿಲೇಟೆಡ್. ಒಂದು 100+ ಕೋರ್ಸಸ್ ಇದೆ. ಸೊ ಇದು ಯಾವ್ದಕ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ನನ್ ಬಯಾಲಜಿ ರಿಲೇಟೆಡ್ ಯಾವ್ದು ಬೇಡ ಅಂದ್ರೆ ಕೊನೆ ಆಪ್ಷನ್ ಬಂದ್ರೆ ಇಂಜಿನಿಯರಿಂಗ್. PCMB ಸೆಲೆಕ್ಟ್ ಮಾಡಿದ್ರೆ ನಿಮ್ಗೊಂದು ಆ ಬಯಾಲಜಿ ರಿಲೇಟೆಡ್ ಒಂದು 100 ದಾರಿ ಸಿಗುತ್ತೆ. ಅದ್ ಯಾವ್ದು ಬೇಡ ಅಂತ ನಿಮ್ಗೆ 2 ವರ್ಷ ಅನ್ಸಿದ್ರೆ ಈಸಿಲಿ ಇಂಜಿನಿಯರಿಂಗ್ ಮಾಡ್ಬೋದು. ಕೆಲವು ಮಕ್ಕಳು ಹೇಳ್ತಾರೆ, ಸರ್ ಇಂಜಿನಿಯರಿಂಗ್ ಸೇರ್ಬೇಕು ಅಂದ್ರೆ 2 ವರ್ಷ ಅವ್ರು ಕಂಪ್ಯೂಟರ್ ಸೈನ್ಸ್ ಓದಿರಲ್ವಲ್ಲ, ಅಥವಾ ಎಲೆಕ್ಟ್ರಾನಿಕ್ಸ್ ಓದಿರಲ್ಲ PU ನಲ್ಲಿ, ಹೇಗೆ? ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಫಸ್ಟ್ ಸೇರಿಸಿದ್ಮೇಲೆ ಅಲ್ಲಿ PCMB ತಗೊಂಡಿರಂತ ಸ್ಟೂಡೆಂಟ್ಸ್ ಓದಿರಂತ ಸ್ಟೂಡೆಂಟ್ಸ್ ಇರ್ತಾರೆ, PCMB ತಗೊಂಡು ಓದಿದಂತ ಸ್ಟೂಡೆಂಟ್ಸ್ ಇರ್ತಾರೆ, PCMC ತಗೊಂಡು ಓದಿದಂತ ಸ್ಟೂಡೆಂಟ್ಸ್ ಇರ್ತಾರೆ. ನಿಮ್ಗೆ ಯಾವುದೇ ಏನೋ ಆಪ್ಷನ್ಸ್ ತಗೊಂಡು ನೀವು PU ನಲ್ಲಿ ಓದಿದ್ರು, ಇಂಜಿನಿಯರಿಂಗ್ ಅಲ್ಲಿ ನೀವು ಯಾವ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾ ಯಾವುದೇ ಕೋರ್ಸ್ ಸೆಲೆಕ್ಟ್ ಮಾಡಿ ಸ್ಟಾರ್ಟಿಂಗ್ ಸ್ಕ್ರಾಚ್ ABCD ಇಂದಾನೆ ಶುರು ಮಾಡೋದು. ಸೊ ಆದ್ರಿಂದ ನಿಮ್ಗೆ 2 ವರ್ಷ ಕೆಲವು ಪೇರೆಂಟ್ಸ್ ಕನ್ಫ್ಯೂಷನ್ ಇರುತ್ತೆ, ನಮ್ಮ ಮಕ್ಕಳಿಗೂ ಕನ್ಫ್ಯೂಷನ್ ಇರುತ್ತೆ, ನಾನು ಮೆಡಿಕಲ್ ಲೈನ್ ಅಲ್ಲಿ ಹೋಗೋದಾ ಅಥವಾ ಇಂಜಿನಿಯರಿಂಗ್ ಲೈನ್ ಅಲ್ಲಿ ಹೋಗೋದಾ ಅಂತ. ಮೆಡಿಕಲ್ ಅಂದ್ರೆ ಬರೀ MBBS ಅನ್ಕೊಂಡಿದ್ದಾರೆ. MBBS ಒಂದೇ ಅಲ್ಲ, ಸಿದ್ಧ ಮೆಡಿಸಿನ್, ಆಯುರ್ವೇದ, ಬ್ಲಾ ಹಲವಾರು ಕೋರ್ಸ್ ಇದೆ, 100 ದಾರಿ ಇದೆ. ಬಯಾಲಜಿ ತಗೊಂಡ್ರೆ ಅದ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ಅವ್ರಿಗೆ 2 ವರ್ಷ ಟೈಮ್ ಇರುತ್ತೆ ಥಿಂಕ್ ಮಾಡ್ಲಿಕ್ಕೆ. PCMB ತಗೊಂಡು ಆ 2 ವರ್ಷ ಆದ ನಂತರ ಅದ್ ಯಾವ್ದು ಬೇಡ ಅಂತ ಅವ್ರಿಗೆ ಡಿಸೈಡ್ ಮಾಡಿದ್ರೆ ಇಂಜಿನಿಯರಿಂಗ್ ಈಸಿಲಿ ಬರ್ಬೋದು. PCMC ಅಥವಾ PCME ಇದು ಈ ಕೋರ್ಸ್ಗಳನ್ನ ತಗೊಂಡ್ರೆ ನಿಮ್ಗೆ ಒಂದೇ ಆಪ್ಷನ್, ಯಾವ್ದದು? ಇಂಜಿನಿಯರಿಂಗ್ ಅಂತ. ಅದು 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಡಿಸೈಡ್ ಆಗೋಗುತ್ತೆ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ನಾನು ಆ ಬಯಾಲಜಿ ರಿಲೇಟೆಡ್ ನಾನು ಯಾವುದೇ ಕೋರ್ಸ್ಗೆ ನಾನು ಮುಂದೆ ಹೋಗೋದಕ್ಕಾಗಲ್ಲ ಅಂತ. ಸೊ ಈಗ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಕರೆಕ್ಟ್ ಆಗಿ ಡಿಸೈಡ್ ಮಾಡಬೇಕು. PCMB ತಗೊಂಡ್ರೆ ನಿಮ್ಗೆ ಬಯಾಲಜಿ ರಿಲೇಟೆಡ್ 100 ದಾರಿ ಇರುತ್ತೆ. ಫೈನಲ್ ಆಗಿ ಅದ್ ಯಾವ್ದು ಬೇಡ ಅಂದ್ರೆ ಇಂಜಿನಿಯರಿಂಗ್ ಆಪ್ಷನ್ ಇರುತ್ತೆ. PCMC, PCME ತಗೊಂಡ್ರೆ ನಿಮ್ಗೆ ಒಂದೇ ಆಪ್ಷನ್, ಅದು ಇಂಜಿನಿಯರಿಂಗ್. ಸೊ ಇದು ನಮ್ಮ ಸೈನ್ಸ್ ತಗೊಂಡಾಗ ಮಕ್ಕಳು. ಓಕೆ ಸರ್, ಕಾಮರ್ಸ್ ಬಂದಾಗ ಕಾಮರ್ಸ್ ಅಲ್ಲಿ SCBA ಇದೆ, CEBA ಇದೆ, MEBA ಇದೆ, HEBA ಇದೆ, ಹಲವಾರು ಕಾಂಬಿನೇಷನ್ಸ್ ಗಳಿದೆ. ಸೊ ನೀವು ಕಾಮರ್ಸ್ ತಗೊಳ್ಳುವಾಗ ಈಗೆಲ್ಲ ಟ್ರೆಂಡಿಂಗ್ ಏನೋ ಎಲ್ಲರೂ CEBA ಸೆಲೆಕ್ಟ್ ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸ್. ಸೊ ಮುಂದೆ ಏನ್ ಮಾಡ್ತೀಯಪ್ಪ ಅಂದ್ರೆ ನಾನು CA ಮಾಡ್ತೀನಿ ಅಂತಾರೆ. ಅಲ್ಲಪ್ಪ, CEBA ತಗೊಂತಾ ಇದೀಯಾ, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ, ಮತ್ತೆ ಮುಂದೆ CA ಮಾಡ್ತೀಯ, ಅದು ಹೇಗೆ? ಇಲ್ಲ ಸರ್, ನಾನು ಮುಂದೆ CA ಮಾಡ್ಬೇಕು, ಈಗ CEBA. ನಾನು ಈಗ ಮುಂದೆ ನೀವು BCA ಮಾಡ್ತೀರಾ, ಟೆಕ್ನಿಕಲ್ ಲೈನ್ ಅಲ್ಲಿ ಎಂಟರ್ ಆಗ್ತೀರಾ, CEBA ಸೆಲೆಕ್ಟ್ ಮಾಡಿ. ಇಲ್ಲ ಸರ್, ನಾನು CA ಮಾಡ್ಬೋದು, ಅಥವಾ CS, ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್, ಅಥವಾ GST ಪ್ರಾಕ್ಟೀಷನರ್, ಅಥವಾ ಈ ರೀತಿ CMA, ಈ ತರ ಏನಾದ್ರು ಟೆಕ್ನಿಕಲ್, ಕಾಮರ್ಸ್ ಅಲ್ಲಿ ಟೆಕ್ನಿಕಲ್ ನಾನು ಎಂಟರ್ ಆಗ್ತೀನಿ ಅಂತಂದ್ರೆ SCBA, MEBA ಈ ರೀತಿ ಕೋರ್ಸಸ್ ಗಳನ್ನ ಸೆಲೆಕ್ಟ್ ಮಾಡಿ. ಸೈನ್ಸ್ ಅಥವಾ ಸೈನ್ಸ್ ಹೋಗ್ಲಾ ಕಾಮರ್ಸ್ ಹೋಗ್ಲಾ ಅನ್ನೋದು ಸಾಕಷ್ಟು ಜನಗಳಿದೆ. ನಾನು ನಿಮಗೆ ಒಂದ್ ಹೇಳ್ತೀನಿ, ದಯವಿಟ್ಟು ನೀವು ಡಿಸೈಡ್ ಮಾಡಿ. ಬರೀ BCom ಮಾಡಿದ್ರೆ ಯೂಸ್ ಇಲ್ಲ. ನಾನು BCom ಮಾಡ್ತೀನಿ, ಕಾಮರ್ಸ್ ಮಾಡಿ ಯೂಸ್ ಇಲ್ಲ. BCom PU ಕಂಪ್ಲೀಟ್ ಆಗ್ಬೋದು, 50-60% ತಗೊಂಡು ಕಂಪ್ಲೀಟ್, 40% ತಗೊಂಡು PU ಕಂಪ್ಲೀಟ್. BCom ಸರ್ ಕಂಪ್ಲೀಟ್ ಆಗುತ್ತಾ? ಈಸಿ ಮಾಡ್ಬೋದು. 40%, 50% ತಗೊಂಡ್ರು ಡಿಗ್ರಿನಲ್ಲಿ BCom ಮುಗೀತು, ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ನಾನು BCom ಮಾಡಿ CA ಮಾಡ್ತೀನಿ ಅಂತ ನಿಮಗ್ ಮೈಂಡ್ ಅಲ್ಲಿ ಇದ್ರೆ, CA ನೀವು ಸೆಕೆಂಡ್ PU ಕಂಪ್ಲೀಟ್ ಆಗ್ತಿದ್ದಂಗೆನೆ ಪ್ರತಿದಿನ ಅಟ್ಲೀಸ್ಟ್ ಡಿಗ್ರಿ ಓದುವಾಗ ಒಂದು 6 to 8 hours ನಂದಲ್ಲ ಅಂತ ಎತ್ತಿಟ್ಬಿಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು. ಸೊ BCom ವಿತ್ ಸಮ್ ಕೋರ್ಸ್ ಲೈಕ್ CA ಅಥವಾ CS, CMA ಈ ರೀತಿ ಏನಾದ್ರೂ ನೀವು ಮಾಡಿದ್ರೆ, ಸೊ ನೀವು ಒಂದು ಟಾಪ್ ರ್ಯಾಂಕ್ ಪೋಸ್ಟ್ ಅಲ್ಲಿ ಇರ್ತೀರಾ. ಸೊ CA ಲಕ್ಷಾಂತರ ಜನ ಎಕ್ಸಾಮ್ ಬರೀತಾರೆ, ಪಾಸ್ ಆಗೋದು 100-200 ಜನ ಪಾಸ್ ಆಗ್ತಾರೆ. ಯಾಕೆ? ಸೊ ಆ ಒಂದು ಎಕ್ಸಾಮ್ ಸ್ಟೇಜ್ ಬೈ ಸ್ಟೇಜ್ ಟಫ್ ಇರುತ್ತೆ.
ಆ ಎಕ್ಸಾಮ್ ನ ಭೇದಿಸಿ ನಾನು ಫೈನಲ್ ಆಗಿ ನಾನು CA ಆಗ್ಬೇಕು ಅಂದ್ರೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು, ಸಾಕಷ್ಟು ಸ್ಯಾಕ್ರಿಫೈಸ್ ಇರಬೇಕು ಲೈಫ್ ಅಲ್ಲಿ. ಮೊಬೈಲ್ ಫೋನ್, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಅದು ಇದು, ಈ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗೋದು, 4 ದಿನ ಓದ್ತೀನಿ, 3 ದಿನ ಮಜಾ ಆರಾಮಾಗಿ ಎಂಟರ್ಟೈನ್ಮೆಂಟ್ ಬೇಕು ನನಗೆ. ಈ ರೀತಿ ಇರೋದೆಲ್ಲ CA ಮಾಡ್ಲಿಕ್ಕೆ ಆಗಲ್ಲ. CA ಅಂತಂದ್ರೆ ನಾನ್ ಡಿಗ್ರಿ ಫಸ್ಟ್ ಇಯರ್ ಜಾಯ್ನ್ ಆಗ್ತೀನ, ಅವತ್ತಿಂದಾನೇ ನಿಮ್ಗೆ ಆ ಒಂದು ಸ್ಪಾರ್ಕ್ ಇರ್ಬೇಕು, ಆ ಒಂದು ನಿಮ್ಮಲ್ಲಿ ಆ ಒಂದು ಆ ಎನರ್ಜಿ ಇರ್ಬೇಕು, ನಾನು ಮಾಡ್ಬೇಕು CA ಅಂತ. ನೀವು ಆ ಎನರ್ಜಿ ಇಟ್ಕೊಂಡು CA ಮಾಡ್ತೀನಿ ಅಂತ ನೀವು ಕಾಮರ್ಸ್ ಸೆಲೆಕ್ಟ್ ಮಾಡಿ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿ CA ಓದೋದಕ್ಕೆ. ಡಿಗ್ರಿ ಮುಗಿಸಿ 1-2-3 ಇಯರ್ಸ್, PU ಆದ್ಮೇಲೆ 5-6 ಇಯರ್ಸ್ ಅಲ್ಲಿ ನೀವು CA ಈಸಿಲಿ ಪಾಸ್ ಆಗ್ಬೋದು. ಬಟ್ ಪಕ್ಕ 100% ನೀವು ಯೋಚನೆ ಮಾಡಿ, ಎವ್ರಿ ಡೇ ಡಿಗ್ರಿ ಓದುವಾಗ 6 to 8 hours ನಾನು ಡೆಡಿಕೇಟ್ ಮಾಡ್ತೀನಾ ಸರ್? BCom ಮಾಡ್ಬೋದಾ? 100% ಮಾಡ್ಬೋದು. MBA ಮುಗಿಸ್ತೀನಾ ಸರ್? ಮುಗಿಸ್ತೀರಾ? 50-60-100% ಏನೋ ಒಂದು ತಗೊಂಡ್ ಮುಗಿಸ್ತೀರಾ. ಬಟ್ CA ನಾನು ಮುಗಿಸ್ತೀನಾ ಸರ್? ನಾನು ಅದಕ್ಕೆ ಉತ್ತರ ಕೊಡೋದಕ್ಕಾಗಲ್ಲ. CA ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಾ ಅಥವಾ CS ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಾ, ಅದು ಉತ್ತರ ನಮ್ಮಲ್ಲಿರುತ್ತೆ. ನಾನ್ 6 to 8 hours ನಾನು ಎಲ್ಲ ಪ್ರತಿಯೊಂದು ಜೀವನದಲ್ಲಿ ಸ್ಯಾಕ್ರಿಫೈಸ್ ಮಾಡಿ, ಮೊಬೈಲ್ ಫೋನ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ, ನಾನು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ನಾನು ಓದಿ CA ಮಾಡ್ತೀನ ಅಂತಂದ್ರೆ ನಾನು ಯೋಚನೆ ಮಾಡ್ಬೇಕು. ಸೊ ಜಸ್ಟ್ BCom ಮಾಡೋದಕ್ಕೆ ನಾನು ಕಾಮರ್ಸ್ ತಗೊಂತೀನಿ ಅಂತಂದ್ರೆ ನನ್ನ ಪ್ರಕಾರ ಅದು BCom ಜೊತೆನಲ್ಲಿ ಯಾವತ್ತು ಡ್ರೀಮ್ ಬೇಕು, CA ಮಾಡ್ಬೇಕು ಅಥವಾ CS ಮಾಡ್ಬೇಕು. ಈ ರೀತಿ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಕಾಮರ್ಸ್ ಸೇರ್ಕೊಳ್ಳಿ. ನೆಕ್ಸ್ಟ್ ನೀವು PU ಆದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಏನೋ ಒಂದು ಖಾಲಿಯಾಗಿ ಏನೋ ಒಂದು ಕಾಮರ್ಸ್ ಯಾರೋ ಫ್ರೆಂಡ್ಸ್ ಹೇಳ್ದ ಈಸಿ ಇದೆ ಅದಕ್ಕೆ ನಾನು ಸೇರ್ಕೊಂತೀನಿ ಕಾಮರ್ಸ್ಗೆ, ಯಾರೋ ನನ್ನ ಫ್ರೆಂಡ್ಸ್ ಸೇರ್ಕೊಂಡ್ರು ಅದಕ್ಕೆ ಸೇರ್ಕೊಂತೀನಿ, ಜಾಸ್ತಿ ಮ್ಯಾಥಮೆಟಿಕ್ಸ್ ಇರಲ್ಲ, ಕಷ್ಟ ಇರಲ್ಲ, ಲಾಸ್ಟ್ ಅಲ್ಲಿ ಏನೋ ಓದಿದ್ರೆ ಪಾಸ್ ಆಗ್ಬಿಡ್ಬೋದು ಕಾಮರ್ಸ್. ಈ ರೀತಿ ದಯವಿಟ್ಟು ಮೈಂಡ್ ಸೆಟ್ ಇಟ್ಕೊಂಡು ಸೇರ್ಬೇಡಿ. ಕೆಲವರು ಪೇರೆಂಟ್ಸ್ ಏನ್ ಹೇಳ್ತಾರೆ ಗೊತ್ತಾ, ಈಸಿಯಾಗಿ ಸೈನ್ಸ್ ಕಷ್ಟ ಇರತ್ತೆ, ನಾನು ಅದಕ್ಕೆ ಸೇರಿದ್ರೆ ಪೇರೆಂಟ್ಸ್ ಮತ್ತೆ ಓದ್ಬೇಕಾಗತ್ತೆ ಅಂತ. ಅಪ್ಪ ಅಮ್ಮ ನಾನು CA ಮಾಡ್ತೀನಿ ಅಂದ್ರೆ ಅಪ್ಪ ಅಮ್ಮನಿಗೆ ಮೋಸ ಮಾಡೋದು, ಸುಮ್ನೆ ಹೇಳೋದು. ಅಪ್ಪ ಅಮ್ಮ ಮನ್ಸಲ್ಲಿ ಅವಾಗ್ಲೇ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನನ್ ಮಗ CA ಮಾಡ್ತಾನಂತೆ. ಬಟ್ ಅವರು ಅಪ್ಪ ಅಮ್ಮನಿಗೆ ಮೋಸ ಮಾಡ್ತಾ ಇದ್ದಾರೆ. ನಾನು ಮಾಡಲ್ಲ, ಎಲ್ಲಿ ಸೈನ್ಸ್ ತಳ್ಬಿಡ್ತಾರೆ ಅಂತ ಸುಳ್ಳು ಹೇಳಿ ದಯವಿಟ್ಟು ಇಂಥ ಕೆಲಸ ಮಾಡ್ಬೇಡಿ. ನಿಮ್ಮ ಆತ್ಮಸಾಕ್ಷಿಗೆ ನೀವ್ ಏನ್ ಮಾಡ್ಬೇಕು, ನಿಮ್ ಕರಿಯರ್ ಇದು ನಿಮ್ಮ ಲೈಫ್. ಸೊ ನಿಮ್ಮ ಒಂದು ಇಮೇಜ್ ನ ಈ ಸೊಸೈಟಿನಲ್ಲಿ ನೀವೇ ಬಿಲ್ಡ್ ಮಾಡ್ಕೋಬೇಕು. ಇಮೇಜ್ ಅನ್ನ ಟೀಚರ್ಸ್ ಆಗ್ಲಿ, ಪೇರೆಂಟ್ಸ್ ಆಗಿರ್ಲಿ ನಿಮ್ಮನ್ನ ಗೈಡ್ ಮಾಡ್ಬೋದು, ನಿಮ್ಗೆ ಸರಿಯಾದ ಒಂದು ದಾರಿ ತೋರಿಸ್ಬೋದು, ಮಾರ್ಗದರ್ಶನ ಕೊಡ್ಬೋದು. ಬಟ್ ಆ ಒಂದು ಇಮೇಜ್ ಈ ಸೊಸೈಟಿನಲ್ಲಿ ಬೆಳೆಸ್ಕೋಬೇಕು ಅಂತಂದ್ರೆ ಅದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಜಸ್ಟ್ ಒಂದು ಏಣಿ ಹತ್ತುವಾಗ, ನಾವು ಈಗ ಮೆಟ್ಲು ಹತ್ತುವಾಗ ಏಣಿ ಅಂತಾರಲ್ಲ, ಆ ಲ್ಯಾಡರ್ ತರ ನಾವು ಬಳಸ್ಕೋಬೇಕು ಪೇರೆಂಟ್ಸ್ ನ ಮತ್ತೆ ಟೀಚರ್ಸ್ ಅನ್ನ. ಬಟ್ ಹತ್ತಬೇಕಾಗಿರೋದು ಆ ಶ್ರಮ ಅದೆಲ್ಲ ನಮ್ದೇ. ಸೊ ಇದನ್ನ ನಾನು ಸ್ಟೂಡೆಂಟ್ಸ್ ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಡಿಗ್ರಿ ಮಾಡ್ತಾ ಆನ್ಲೈನ್ ಕೋರ್ಸಸ್ ಕೂಡ ಮಾಡ್ಕೊಂಡ್ರೆ ಅವ್ರಿಗೆ ಏನಾದ್ರು ಕೆರಿಯರ್ ಏನಾದ್ರು ಹೆಲ್ಪ್ ಆಗ್ಬೋದಾ ಸರ್? ಎಸ್. ಸೊ ಡಿಗ್ರಿ ಮಾಡುವಾಗ BCom ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಮಕ್ಕಳಿಗೆ ಅವರು ಸಹ MS ಆಫೀಸ್, ಎಕ್ಸೆಲ್ ಕಲಿಬಹುದು. ಸೊ ಇಂಜಿನಿಯರಿಂಗ್ ಮಕ್ಕಳು ಡೇಟಾ ಸೈನ್ಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪೈಥನ್, ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಈ ರೀತಿ ಹಲವಾರು ಅವ್ರಿಗೂ ಸಹ ಏನೋ ಕೋರ್ಸಸ್ ಇದೆ, ವ್ಯಾಲ್ಯೂ ಆಡೆಡ್ ಕೋರ್ಸಸ್ ಇದೆ, ಇಂಗ್ಲಿಷ್ ಕಮ್ಯುನಿಕೇಶನ್ಸ್, ಈ ತರ ಆನ್ಲೈನ್ ಅಲ್ಲಿ ಸಹ ಫ್ರೀ ಸರ್ಟಿಫಿಕೇಶನ್ ಕೋರ್ಸಸ್ ಬಹಳಷ್ಟಿದೆ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಬಳಸ್ಕೋಬೇಕು. ಕರೆಕ್ಟ್ ಆಗಿ ಅದನ್ನ ತಗೊಂಡು ನೀಟಾಗಿ ಒಂದೊಂದೇ ಮಾಡಿದ್ರೆ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದಂಗೆನೆ ಜಾಬ್ ಸಿಗೋದು ಗ್ಯಾರಂಟಿ. ಯಾಕೆ ಸಿಗಲ್ಲ ಹೇಳಿ? ಅದನ್ನ ನಾನ್ ಪ್ರಯತ್ನನೇ ಪಡಲ್ಲ, ಸುಮ್ನೆ ನನ್ಗೆ ಡಿಗ್ರಿ ಆಯ್ತು, ನನ್ಗೆಲ್ಲ ಒಂದ್ 2 ಕಡೆ ಹೋಗಿ ಬಂದೆ, ನಂಗೆ ಕೆಲಸ ಸಿಗ್ಬೇಕು ಅಂತಿಲ್ಲ. ವಾಟ್ ಎವರ್ ನಮ್ಗೆ ಒಂದು ಸಿಗ್ಬೇಕಂತಂದ್ರೆ ಅದರದ್ದೇ ಆದಂತ ಹಾರ್ಡ್ ವರ್ಕ್ ಇರುತ್ತೆ, ಅದರದ್ದೇ ಆದಂತ ಒಂದು ಕಮಿಟ್ಮೆಂಟ್, ಡೆಡಿಕೇಶನ್, ಸ್ಟ್ರಗಲ್ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ ಮತ್ತೆ ಹಾರ್ಡ್ ವರ್ಕ್ ಇಲ್ಲದೆ ಏನಾದ್ರೂ ಸಿಕ್ತು ಅಂದ್ರೆ ಇಟ್ ವಿಲ್ ನಾಟ್ ಲಾಸ್ಟ್ ಲಾಂಗರ್. So there is no shortcut to reach the destination of success. Hard work is the only way to reach the destination of success. This I would like to tell to our present generation student community. Okay sir.